ಇನ್ನು ನಿನ್ನೆ ಪಾಕಿಸ್ತಾನದಲ್ಲಿ ನಡೆದಂತಹ ಶಾಂತಿ ಮಾತುಕತೆ ವಿಫಲವಾಗಿದೆ. ಸಂಧಾನ ವಿಫಲದ ಬಗ್ಗೆ ಇರಾನ್ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದೆ. ಎರಡೂ ಕಡೆಯವರು ಒಪ್ಪಂದಕ್ಕೆ ಬರಲು ಸಾಧ್ಯವಾಗಲಿಲ್ಲ. ನಮ್ಮ ಷರತ್ತುಗಳಿಗೆ ಅಮೆರಿಕ ಒಪ್ಕೊಂಡಿಲ್ಲ, ಅಮೆರಿಕ ಷರತ್ತುಗಳನ್ನ ನಮಗೆ ಒಪ್ಕೊಳ್ಳೋದಕ್ಕಾಗಿಲ್ಲ, ಯಾಕಂದ್ರೆ ಕೆಲವು ಷರತ್ತುಗಳು ಅಸಮಂಜಸವಾಗಿದೆ. ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ ಅಂತ ಇರಾನ್ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದೆ. ನಿನ್ನೆ ಮಧ್ಯಾಹ್ನ ಆರಂಭವಾದಂತಹ ಶಾಂತಿ ಮಾತುಕತೆ ಸುಮಾರು 21 ಗಂಟೆಗಳ ಕಾಲ ನಡೆದಿತ್ತು. ಅದಾದ ನಂತರ ಮೊದಲು ಜೆಡಿ ವ್ಯಾನ್ಸ್ ರವರು ಪ್ರತಿಕ್ರಿಯೆಯನ್ನ ನೀಡಿದ್ರು. ಸಂಧಾನ ವಿಫಲವಾಗಿದೆ, ಹಾಗಾಗಿ ನಾನು ಅಮೆರಿಕಾಗೆ ವಾಪಸ್ ಹೋಗ್ತಿದ್ದೀನಿ ಅಂತ ಹೇಳಿದ್ರು. ಇದೀಗ ಇರಾನ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಇರಾನ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದೆ. ಅಂದ್ರೆ ಈಗ ಸದ್ಯಕ್ಕೆ ಮಾತುಕತೆ ವಿಫಲವಾಗಿದೆ, ಆದ್ರೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇರಾನ್ ಮತ್ತೆ ಶಾಂತಿ ಮಾತುಕತೆಯನ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನ ಹೊಂದಿದೆಯಾ ಹಾಗಾದ್ರೆ? ಹೌದು ಪ್ರತೀಕ್ಷಾ, ಈಗ ಇರಾನ್ನ ನಾಯಕರುಗಳು ಈಗ ಶಾಂತಿ ಮಾತುಕತೆ ವಿಫಲವಾಗಿದೆ. ಮುಖ್ಯವಾಗಿ ಅಮೆರಿಕ ನಮ್ಮ ಬೇಡಿಕೆಗಳನ್ನ ಒಪ್ಪಿಲ್ಲ ಮತ್ತು ಅಮೆರಿಕದ ಬೇಡಿಕೆಗಳು ಕೂಡ ಸಮಂಜಸವಾಗಿಲ್ಲ. ಆದ್ರೆ ಮತ್ತೊಂದು ಸುತ್ತಿನ ಶಾಂತಿ ಮಾತುಕತೆಯನ್ನು ಅಮೆರಿಕದೊಂದಿಗೆ ನಡೆಸ್ತೇವೆ ಅಂತ ಹೇಳಿದ್ರೆ, ಹಾಗಾದ್ರೆ ಈ ಮತ್ತೊಂದು ಸುತ್ತಿನ ಶಾಂತಿ ಮಾತುಕತೆ ಯಾವಾಗ ನಡೆಯುತ್ತೆ ಏನು ಅನ್ನೋದ್ರ ಬಗ್ಗೆ ಇರಾನ್ ಸ್ಪಷ್ಟವಾಗಿ ಹೇಳಿಲ್ಲ. ಈಗ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರು ಕೂಡ ಪಾಕಿಸ್ತಾನದಿಂದ ಅಮೆರಿಕಕ್ಕೆ ವಾಪಸ್ ಆದ್ರೆ ಮತ್ತೆ ಯಾವಾಗ ಇವರು ಪಾಕಿಸ್ತಾನಕ್ಕೆ ಬಂದು ಇರಾನ್ನ ನಾಯಕರುಗಳನ್ನ ಭೇಟಿ ಆಗ್ತಾರೆ ಅನ್ನೋದು ಕೂಡ ಸ್ಪಷ್ಟ ಆಗಿಲ್ಲ. ಹಾಗಾಗಿ ಅಲ್ಲಿವರೆಗೂ ಈ ಯುದ್ಧದ ಪರಿಸ್ಥಿತಿ ಏನು, ಯುದ್ಧ ತಾತ್ಕಾಲಿಕ ಕದನ ವಿರಾಮವೇ ಮುಂದುವರಿಯುತ್ತಾ ಇಲ್ವೋ, ಎರಡೂ ದೇಶಗಳು ಕೂಡ ದಾಳಿ ಪ್ರತಿದಾಳಿಗಳನ್ನ ಮುಂದುವರಿಸ್ತವ ಅನ್ನೋದನ್ನು ಕೂಡ ಎರಡೂ ದೇಶಗಳು ಈಗ ಸ್ಪಷ್ಟಪಡಿಸಬೇಕಾಗುತ್ತೆ. ಆದ್ರೆ ಈಗ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸ್ತೀವಿ ಅಂತ ಹೇಳಿ ಇರಾನ್ ಹೇಳಿರೋದು ಕೂಡ ಒಂದು ಆಶಾಭಾವನೆಯನ್ನ ಮೂಡಿಸಿದೆ. ಈಗ ಮತ್ತೊಂದು ಸುತ್ತಿನ ಮಾತುಕತೆಯ ಮೂಲಕ ಎರಡೂ ದೇಶಗಳು ಕೂಡ ತಮ್ಮ ನಡುವಿನ ಈ ಬಿಕ್ಕಟ್ಟನ್ನ ಬಗೆಹರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ನಡೆಸಬೇಕಾಗುತ್ತೆ. ಮತ್ತು ಎರಡೂ ದೇಶಗಳು ಕೂಡ ಒಂದೆರಡು ಹೆಜ್ಜೆ ಹಿಂದೆ ಹೋಗಿ ಪರಸ್ಪರರ ಬೇಡಿಕೆಗಳನ್ನ ಉಟ್ಕೊಳ್ಳೋದ್ರ ಬಗ್ಗೆ ಇಲ್ವೇ ಒಂದು ಯಾವ್ದಾದ್ರು ಒಂದು ಮಧ್ಯದ ಮಾರ್ಗವನ್ನ ಅಂದ್ರೆ ಮಿಡ್ಲ್ ಪಾತ್ ಅನ್ನ ಆಯ್ಕೆ ಮಾಡಿಕೊಂಡು ಈ ಬಿಕ್ಕಟ್ಟನ್ನ ಬಗೆಹರಿಸಿಕೊಳ್ಳುವಂತ ನಿಟ್ಟಿನಲ್ಲಾದ್ರೂ ಕೂಡ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಆಗ ಇರಾನ್ಗೂ ನೆಮ್ಮದಿ, ಅಮೆರಿಕಾಗೂ ನೆಮ್ಮದಿ, ಇಡೀ ಜಗತ್ತಿಗೂ ಕೂಡ ಒಂದು ನೆಮ್ಮದಿಯ ನಿಟ್ಟುಸಿರನ್ನ ಬಿಡಲಿಕ್ಕೆ ಅವಕಾಶ ಆಗುತ್ತೆ. ಈಗ ಅಮೆರಿಕದ ನಾಯಕರಿಗೂ ಕೂಡ ಅರ್ಥ ಆಗಿದೆ, ಇರಾನ್ ವಿರುದ್ಧದ ಯುದ್ಧದಿಂದಾಗಿ ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಇದರಿಂದಾಗಿ ಇಡೀ ಜಗತ್ತಿನಲ್ಲಿ ಕಚ್ಚಾ ತೈಲ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ತೊಂದರೆ ಆಗಿದೆ ಮತ್ತು ಬೆಲೆಗಳು ಏರಿಕೆಯಾಗಿವೆ. ಜನಸಾಮಾನ್ಯರಿಗೆ ಎಲ್ಲಾ ದೇಶದಲ್ಲೂ ಕೂಡ ಇದರ ಬಿಸಿ ತಡ್ತಾ ಇದೆ ಎನ್ನುವುದು ಅರ್ಥ ಆಗಿದೆ. ಈ ಕಾರಣಕ್ಕಾಗಿ ಈಗ ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳು ಕೂಡ ತಮ್ಮ ಬಿಗಿ ಬೇಡಿಕೆಗಳನ್ನ, ಬಿಗಿ ಪಟ್ಟನ್ನ ಸ್ವಲ್ಪ ಸಡಿಲಿಸಿ ಹಿಂದೆ ಸರಿದು ಈಗ ಮಾತುಕತೆಯನ್ನ ನಡೆಸಿ ಈ ಒಂದು ಶಾಂತಿ ಒಪ್ಪಂದವನ್ನ ಮಾಡ್ಕೊಳ್ಬೇಕಾಗುತ್ತೆ. ತಾತ್ಕಾಲಿಕ ಕದನ ವಿರಾಮವನ್ನ ಶಾಶ್ವತ ಕದನ ವಿರಾಮವಾಗಿ ಪರಿವರ್ತಿಸುವಂತ ನಿಟ್ಟಿನಲ್ಲೂ ಕೂಡ ಈ ಮಾತುಕತೆಯನ್ನ ನಡೆಸಬೇಕಾಗಿದೆ. ಈಗ ಇರಾನ್ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ನಡೆಸ್ತೇವೆ ಅಂತ ಹೇಳಿರೋದು ಕೂಡ ಸ್ವಲ್ಪ ಮಟ್ಟಿಗೆ ಆಶಾಭಾವನೆಯನ್ನ ಮೂಡಿಸಿದೆ. ಮತ್ತೊಂದು ಸುತ್ತಿನ ಮಾತುಕತೆ ಆದಷ್ಟು ಬೇಗನೆ ಅಮೆರಿಕ ಮತ್ತು ಇರಾನ್ ನಡುವೆ ನಡೆದು ಎರಡೂ ದೇಶಗಳು ಕೂಡ ನೇರವಾಗಿ ಮಾತುಕತೆ ನಡೆಸಿ ತಮ್ಮ ಈ ಬಿಕ್ಕಟ್ಟನ್ನ, ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬೇಕಾಗಿದೆ. ಪ್ರತೀಕ್ಷಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.